ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಮಲೆಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾಗಮಲೆ ಬೆಟ್ಟ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿಯಲ್ಲಿ ಇಷ್ಟು ಕತ್ಲೆ ಇತ್ತು. ಮಿಡ್ ನೈಟ್ ಒಂದು ಗಂಟೆ ಆಗಿತ್ತು, ಯಾರೂ ಇರಲಿಲ್ಲ. ಹಾಗೆ ಸುಮ್ಮನೆ ಒಂದು ಹಾಡು ಹಾಕ್ಕೊಂಡು ನಾವು ಹಾಡು ಹಾಡ್ಕೊಂಡು ಹೋಗ್ತಾ ಇದ್ವಿ. ಹೋಗ್ತಾ 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 ಫುಲ್ಲು ಕತ್ಲೆ ಇತ್ತು. ಸಿಕ್ಕಾಬಟ್ಟೆ ಭಯ ಆಗ್ತಾಯಿತ್ತು. ಇನ್ನೇನು ನಾವು ದೇವಸ್ಥಾನಕ್ಕೆ ಹೋಗಿ ರೀಚ್ ಆಗೋದು ಒಂದು 4 ಗಂಟೆ ಅನಿಸುತ್ತೆ. ಅಂಥ ತನಕ ಹಿಂಗೆ ಮಿಡ್ ನೈಟಲ್ಲಿ ಹೋಗ್ತಾ ಇರೋದು, ಸಾಂಗ್ಗಳು ಹಾಕ್ಕೊಂಡು ಕೇಳಿಕೊಂಡು ಆರಾಮಾಗಿ ಹೋಗ್ತಾ ಇರೋಣ ಅಂತ ಹೋಗ್ತಾ ಇದ್ದೀವಿ. ಆಮೇಲೆ ಹೋಗ್ತಾ 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 ಒಂದು ಕಡೆ ದಾರಿ ಮಿಸ್ ಆಯಿತು. ಗೂಗಲಲ್ಲಿ ಆ್ಯಪ್ ಹಾಕ್ಕೊಂಡು ಹೋಗ್ತಾ ಇದ್ವಿ, ಅಲ್ಲಿ ಒಂದು ದಾರಿ ಮಿಸ್ ಆಯಿತು. ಅಲ್ಲಿಂದ ಮತ್ತೆ ನಾವು ರಿಟರ್ನ್ ತೊಗೊಂಡು ಮತ್ತೆ ಹೋಗೋಕ್ಕೆ ಒಂದು ಸ್ವಲ್ಪ ಲೇಟೇ ಆಯಿತು ಅಂತ ಅಂದ್ಕೊತೀನಿ. ಇವಾಗ ನಾವು ಅಲ್ಲಿಗೆ ಇನ್ನೇನು ಒಂದು ಸ್ವಲ್ಪ ಹತ್ರ ಇದ್ದೀವಿ, ಇನ್ನೇನು ಹೋಗ್ತೀವಿ ದೇವಸ್ಥಾನಕ್ಕೆ. ಅಲ್ಲಿ ಆಲ್ಮೋಸ್ಟ್ ಬಂದ್ವಿ ಅಂತ ಅಂದ್ಕೊಳ್ತೀನಿ. ಆಮೇಲೆ ಅಲ್ಲೊಂದು ಹೋಟೆಲ್ಗೆ ಹೋಗಿದ್ವಿ. ಅಲ್ಲಿ ಪುರಿ ರಾಜ್ಕುಮಾರ್ ಫೋಟೋ ಇತ್ತು, ಅವ್ರ ಹತ್ರ ಒಂದು ಪಿಕ್ ತೊಗೊಂಡ್ವಿ. ಆಮೇಲೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೋದ್ವಿ ನಾಗಮಲೆ ಬೆಟ್ಟಕ್ಕೆ. ಸ್ಟಾರ್ಟು ಇಲ್ಲಿಂದ. ಅದು ಫಾರೆಸ್ಟ್ ಆಗಿರೋದ್ರಿಂದ ಅಲ್ಲಿ ಟೈಮಿಂಗ್ಸ್ ಇತ್ತು. 6 ಗಂಟೆಗೆ ಹೋದವರು ಒಂದು 7:30 ಹಂಗೆ ಹೋಗೋಕ್ಕೆ ನಮಗೆ ಬಿಟ್ಟರು. ತುಂಬ ಜನ ಇದ್ದರು ಕೂಡ ಬೆಟ್ಟ ಹತ್ತೋಕ್ಕೆ. ಆಮೇಲೆ ಅಲ್ಲೊಂದು ನಾನು ನನ್ನ ಹಸ್ಬೆಂಡ್ ಒಂದು ಫೋಟೋ ತೊಗೊಂಡ್ವಿ. ಅಲ್ಲಿಂದ ಸಖತ್ತಾಗಿತ್ತು ವೆದರ್ ಮಾತ್ರ. ಎಲ್ಲ ಫುಲ್ಲು ನೋಡ್ತಾ ಇದ್ರೆ ಅಲ್ಲಿ ನೋಡ್ತಾನೆ ಇರಬೇಕು ಅನಿಸ್ತಾನೆ ಇತ್ತು. ಇವ್ರು ನಮ್ಮ ಟೀಮು ರಕ್ಷತಾ, ರಂಗನಾಥ್, ದಿವ್ಯಾ, ಪ್ರದೀಪಣ್ಣ ಅಂತ ಹೋಗ್ತಾ ಇದ್ರಲ್ಲಿ ಮಧ್ಯದಲ್ಲಿ ಒಂದು ಇದು ಸಿಗುತ್ತೆ, ಸಕ್ಕತ್ತಾಗಿತ್ತು. ಇದೊಂದು ಪ್ಲೇಸು ನೋಡಿ, ಅಲ್ಲೊಂದು ಹಳ್ಳಿ ಮಧ್ಯ ಒಂದು ಹಳ್ಳಿ ಸಿಗುತ್ತೆ. ಅಲ್ಲೊಂದು ಹಳ್ಳಿ ಸಕ್ಕತ್ತಾಗಿತ್ತು. ಅಲ್ಲೇ ಒಂಥರ ಮನಸ್ಸು ಒಂಥರ ಎಷ್ಟು ಹಗುರ ಆಗೋದು ಅಂದರೆ, ನಿಜವಾಗ್ಲೂ ನಾವು ಹೋಗ್ತಾ ಹೋಗ್ತಾ ನಾಗಮಲೆ ಬೆಟ್ಟ ನಾನು ಫಸ್ಟ್ ಟೈಮ್ ಹತ್ತಿದ್ದು. ಅದ್ರ ವ್ಯೂಸ್ ನೋಡಿ ಏನು ಸಕ್ಕತ್ತಾಗಿದೆ. ಅಲ್ಲಿ ಮನೆಗಳು ಆಗಲಿ ಈ ಥರ ನೋಡೋಕ್ಕೊಂಥರ ಹೇಳೋಕ್ಕಾಗಲ್ಲ, ಒಂಥರ ಸಖತ್ತು ಲುಕ್ಕಿಂಗ್ ಆಗಿತ್ತು. ನೋಡಿ ಜನ ಹೋಗ್ತಾ ಇದ್ದಾರೆ. ಆಮೇಲೆ ಮಧ್ಯದಲ್ಲಿ 1-2 ನಾಯಿಗಳಿತ್ತು. ನಮ್ಮ ಅಣ್ಣ ಅನ್ನೋರು ಅವ್ರಿಗೆ ಅದಕ್ಕೆ ಬಿಸ್ಕೆಟ್ ಹಾಕಿ ಅವುಗಳಿಗೂ ಊಟ ಕೊಟ್ಟು, ಅವನು ನಮ್ಮ ಹಿಂದೆ ನಾಗಮಲೆ ಬೆಟ್ಟ ತನಕ ಇವನು ಇದಾನಲ್ಲ, ಇವನು ಆಗ್ತಾ ಇದ್ದಾರಲ್ಲ, ಅವ್ನು ರಾಜ. ನಮಗೆ ಅವನೇ ರೂಢ ತೋರಿಸ್ತಾ ಇದ್ದಿದ್ದು ನಾಗಮಲೆ ಬರೋದಕ್ಕೆ. ಆಮೇಲೆ ಸಾಕ್ತಾ ಇದ್ವಿ ರೀ. ನಮ್ಮ ಹಸ್ಬೆಂಡ್ ಬಾರೆ ಬೇಗ ಅಂದರು, ಓಡಿದೆ. ಇಲ್ಲಿ ನೋಡಿ, ಇಲ್ಲಿಗ್ರಿ ಹಸ್ರು ಎಲ್ಲಿ ನೋಡಿದ್ರು ಹಸ್ರು, ಸಖತ್ತಾಗಿತ್ತು. ಗಾಯ್ಸ್ ಗೊತ್ತಾ, ಒಂದು 7 ಬೆಟ್ಟ ದಾಟಿ ನಾಗಮಲೆಗೆ ಹೋಗಬೇಕಾಗಿತ್ತು. ನಾವು ಅದೆಲ್ಲ ನನಗೂ ಫಸ್ಟ್ ಟೈಮ್ ಗೊತ್ತಿರಲಿಲ್ಲ, ತುಂಬಾ ಕಷ್ಟ ಆಯಿತು. ಆಮೇಲೆ ಪ್ಲೇಸಸ್ ನೋಡ್ತಾ ನೋಡ್ತಾ ಇಷ್ಟ ಆಯಿತು. ಅಲ್ಲಿ ಮಧ್ಯದಲ್ಲಿ ಒಂದು ಇದು ಸಿಗುತ್ತೆ ನೋಡಿ, ಸಖತ್ತಾಗಿದೆ ಅಲ್ಲ, ತುಂಬಾ ಇಷ್ಟ ಆಯಿತು ನನಗಂತೂ. ಆಮೇಲೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಮಜ್ಜಿಗೆ ಅದು ಇದು ಎಲ್ಲ ಕೊಡ್ತಾರೆ. ಅದನ್ನು ಕುಡ್ಕೊಂಡು ಹೋಗೋದಕ್ಕೆ ನಮ್ಗೆ ಇನ್ನೂ ಸ್ವಲ್ಪ ಬೆಟ್ಟ ಅದು ಇದು ಹತ್ತೋಕ್ಕೆ ಇದಾಯಿತು, ಈಸಿ ಆಯಿತು. ಇವನು ನೋಡಿ ನಮ್ಮ ರಾಜ, ಇವನೇ ರೂಟ್ ತೋರಿಸೋದು ನಮಗೆ. ಇವ್ರು ಬಂದು ರಂಗಣ್ಣ ಅಂತ ನೋಡಿ. ಸಕ್ಕತ್ತಾಗಿತ್ತು. ನಮ್ಮ ಮಾತಾಡ್ಕೊಂಡು ಆರಾಮಾಗಿ ಹೋಗಿ ನಾಗಮಲೆಗೆ ಆಲ್ಮೋಸ್ಟ್ ಹೋದ್ವಿ. ಇದೇ ದೇವಸ್ಥಾನ ನಾಗಮಲೆ, ಇದು ಸಕ್ಕತ್ತಾಗಿದೆ. ಇದರಿಂದ ಅಲ್ಲಿಗೆ ಹೋದರೆ ತಮಿಳ್ನಾಡು ಬಾರ್ಡ್ರಂತೆ ಹಂಗಂತಾರೆ, ನನಗೂ ಗೊತ್ತಿಲ್ಲ. ಅಷ್ಟೋ ಇಷ್ಟೋ ತುಂಬ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಆಮೇಲೆ ಹೋದ್ವಿ ದೇವಸ್ಥಾನಕ್ಕೆ ನಾಗಮಲೆಗೆ. ಸುಸ್ತಾಗಿತ್ತು. ನಮ್ಮ ಹಸ್ಬೆಂಡ್ ಅಲ್ಲೇ ಕುತ್ಕೊಂಡ್ಬಿಟ್ರು. ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಕೂತಿದ್ವಿ. ಒಂದು ಅರ್ಧ ಗಂಟೆ ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಟಯರ್ಡ್ ಆಗಿದ್ವಿ. ಇದೇ ನಾಗಮಲೆ ಟೆಂಪಲ್ಲು. ಮಧ್ಯದಲ್ಲಿ ಒಂದು ಫೋಟೋ ಹಾಕಿದ್ದೀನಿ. ದೇವಸ್ಥಾನಕ್ಕೂ ಹೋಗಿದ್ವಿ. ಅಲ್ಲೊಂದು ತೇರು ನಡೀತಾ ಇತ್ತು, ಆ ತೇರಿಂದ ಒಂದು ಫೋಟೋ ತೊಗೊಂಡು ಹಾಕಿದ್ದೀವಿ. ಆಮೇಲೆ ಇದು ನಾನು ನಮ್ಮ ಹಸ್ಬೆಂಡ್ ಒಂದು ಫೋಟೋ ಪಿಕ್ ಹಾಕಿದ್ದೀನಿ, ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ. ಇದು ನಾಗಮಲೆ ಬೆಟ್ಟಕ್ಕೆ ಹೋಗ್ತಾ ಇರ್ಬೇಕಾದ್ರೆ ತೊಗೊಂಡಿದ್ದಿದ್ದು ನಾನು. ಅಲ್ಲಿ ಸುಸ್ತಾಗಿದ್ದು ಕೂತ್ಕೊಂಡಿದ್ದೆ. ಆಮೇಲೆ ವೀರಪ್ಪಯ್ಯನವ್ರೇನೋ ಅಲ್ಲೇನೋ ಇದ್ದು ಆ ಕಾಡಲ್ಲಿ ಇದ್ರಂತಲ್ಲ, ಆ ಕಡೆ ಅವರಿದ್ರಂತೆ. ನಾಗಮಲೆ ಇದು ಕಲ್ಲಲ್ಲಿ ಇದಾಗಿರೋದಂತೆ ಹಾವು. ಇದು ವ್ಯೂಸು, ಇದ್ರದ್ದು ಬೆಟ್ಟದ ಮೇಲಿರೋದು ನಾಗಮಲೆ ದೇವಸ್ಥಾನದ್ದು ವ್ಯೂಸು. ತುಂಬಾ ಜನ ಇದ್ದರು. ಅದ್ರ ಸಿಕ್ಕಾಪಟ್ಟೆ ದೂರ ಇದೆ. ಹೋಗ್ತಾನೆ ಒಂದು 20 ಕಿಲೋಮೀಟ್ರ್ ಇದೆ. ಹೋಗ್ತಾ ಬರೋದಕ್ಕೆ ಒಂದು 40 ಅಂತೂ ಆಗೇ ಆಗುತ್ತೆ. ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ಕಷ್ಟ ಅಂದ್ಕೊಂಡೆ.